सज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्मृतिरस्तु भगवत्कार्य साधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदर्शितमो बन्धमोक्षाश्च यस्मादस्य श्रीब्रह्मरुद्रप्रभृति सुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। ॐ जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां च हस्तचरणश्रवणत्वगादीन् प्राणान् नमो भगवते पुरुषाय तुभ्यं श्रवणं कीर्तनं विष्णोः स्मरणं पादसेवनम् अर्चनं वन्दनं दास्यं सख्यमात्मनिवेदनं। श्रीगुरुभ्यो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ 6ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ತಸ್ಮಾದ್ ಅಂಡಾತ್ ವಿರಾಟ್ ಜಜ್ಞೆ ಭೂತೇಂದ್ರಿಯ ಗುಣಾಶ್ರಯಃ ತದ್ರವ್ಯಂ ಅತ್ಯಗಾದ್ ವಿಶ್ವಂ ಗೋಭಿಃ ಸೂರ್ಯ ಇವಾಶ್ರಯಂ. ತತಶ್ಚ ಅಯಂ ಶ್ಲೋಕಾರ್ಥಃ ತಸ್ಮಾದ್ ಉಕ್ತಮಾಹಾತ್ಮ್ಯೋಪೇತಾದ್ ಹರೇಃ ಅಂಡಂ ಜಜ್ಞೆ. ಈ ರೀತಿಯಾಗಿ ಹಿಂದೆ ನಾವು ನೋಡಿದಂತೆ ಎಲ್ಲವೂ ಕೂಡ ಪರಮಾತ್ಮನ ಅಧೀನ. ಪುರುಷ ಏವ ಇದಂ ಸರ್ವಂ ಹಾಗಂತ ಪುರುಷ ಸೂಕ್ತ ಹೇಳ್ತಾ ಇದೆ. ಅದರ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾ ಬ್ರಹ್ಮದೇವರು ಇದೆಲ್ಲವೂ ಕೂಡ ಪರಮಾತ್ಮನ ಅಧೀನ ಅಂತ ಹೇಳಿ ಪರಮಾತ್ಮನ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಅಂತ ಪರಮಾತ್ಮನಿಂದ, ಅಂತ ಮಹಿಮೋಪೇತನಾದ ಪರಮಾತ್ಮನಿಂದ ಈ ಬ್ರಹ್ಮಾಂಡ ಹುಟ್ಟಿತು. ಅಂಡಾತ್ ಅಂಡಂ ಅಭಿವ್ಯಾಪ್ಯ ವಿರಾಣ್ ನಾಮಕೋ ಬ್ರಹ್ಮ ಜಜ್ಞೆ. ಆ ಬ್ರಹ್ಮಾಂಡದಿಂದ ಬ್ರಹ್ಮಾಂಡ ಪೂರ್ತಿ ವ್ಯಾಪ್ತರಾಗಿರತಕ್ಕ ಬ್ರಹ್ಮದೇವರು, ಅಂದ್ರೆ ಬ್ರಹ್ಮದೇವರ ಶರೀರ ಯಾವುದು ಅಂದ್ರೆ ಇಡೀ ಬ್ರಹ್ಮಾಂಡದ ಪೂರ್ತಿ ವ್ಯಾಪ್ತರಾಗಿರ್ತಾರೆ. ಬ್ರಹ್ಮಾಂಡಂ ಅಂತ ಹೇಳ್ತಾರೆ ನೋಡಿ, ಮಣಿಮಂಜರಿಯಲ್ಲೂ ಹಾಗೆ ಬರ್ತದೆ. ಸಸರ್ಜ ಭಗವಾನ್ ಆದೌ ತ್ರೀನ್ ಗುಣಾನ್ ಪ್ರಕೃತಿ ಪರಃ ಮಹತ್ತತ್ವಂ ತಥೋ ವಿಷ್ಣು ಸೃಷ್ಟವಾನ್ ಬ್ರಹ್ಮಣಃ ತನುಂ ಅಂತ ಇದೆ. ಬ್ರಹ್ಮದೇವರ ಶರೀರ ಈ ಬ್ರಹ್ಮಾಂಡ. ಅದರಿಂದ ಅವರಿಗೂ ಕೂಡ ವಿರಾಟ್ ಅಂತ ಹೆಸರು. ನೋಡಿ, ಮುಖ್ಯವಾಗಿ ವಿರಾಟ್ ಯಾರು? ವಿರಾಟ್ ರೂಪ ಧರಿಸಿದವ ಪರಮಾತ್ಮ. ಆ ಪರಮಾತ್ಮನ ಅನುಗ್ರಹದಿಂದ ಬ್ರಹ್ಮದೇವರಿಗೂ ಕೂಡ ವಿರಾಟ್ ಎನ್ನತಕ್ಕ ಬೃಹದಾಕಾರವಾದ ಒಂದು ರೂಪ ಇದೆ. ಅಂತ ಬ್ರಹ್ಮದೇವರು ಹುಟ್ಟಿದರು ಅಂತ. ಬ್ರಹ್ಮಾಂಡದಿಂದ ಬ್ರಹ್ಮದೇವರು ಹುಟ್ಟಿದ್ರು. ಇದು ಎಲ್ಲಿ ಆದ ಸೃಷ್ಟಿ? ಇದು ಬ್ರಹ್ಮಾಂಡದ ಒಳಗೆ ಆದ ಸೃಷ್ಟಿ. ದೇವತೆಗಳು ಅನೇಕ ಬಾರಿ ಹುಟ್ಟುತ್ತಾರೆ ಅಂತ. ಅಂಡಾತ್ ಜಾತಃ ವಿರಾಟ್ ಅನ್ಯೇನ ರೂಪೇಣ ಭೂತೇಂದ್ರಿಯ ಗುಣಾಶ್ರಯಃ ಪಂಚಭೂತೈಕ ಪಂಚಭೂತ ಏಕಾದಶ ಇಂದ್ರಿಯ ಸತ್ವಾದಿ ಗುಣಾತ್ಮ ಪದ್ಮಾಶ್ರಿತಃ ಸಂಜಜ್ಞೆ. ಹಾಗೆ ಅಂದ್ರೆ ಅಂತಹ ಬ್ರಹ್ಮದೇವರು ಪಂಚಭೂತ ಮತ್ತು ಏಕಾದಶ ಇಂದ್ರಿಯ ಸತ್ವಾದಿ ಗುಣಾತ್ಮ ಪದ್ಮ ಅಂತಹ ಒಂದು ಕಮಲದಲ್ಲಿ ಅವರು ಹುಟ್ಟಿದ್ರು ಹಾಗೆ ಅಂತ. ಅಂದರೆ ಪಂಚಭೂತ 5, ಏಕಾದಶ ಇಂದ್ರಿಯ ಅಂದರೆ 16, ಸತ್ವಾದಿ ಗುಣಾತ್ಮ ಅಂದರೆ 3, ಅಷ್ಟು ದಳಗಳಿಂದ ಕೂಡಿದ ಕಮಲಗಳು ಅಂತ ಒಟ್ಟು ಹೇಳ್ತಾರೆ.
ಇದೆಲ್ಲವೂ ಕೂಡ ಆ ಪದ್ಮ, ಬ್ರಹ್ಮದೇವರು ಹುಟ್ಟಿದ ಪದ್ಮದಲ್ಲಿ ಇರುತ್ತದೆ. ಅಂತ ಪದ್ಮವನ್ನು ಆಶ್ರಯಿಸಿ ಬ್ರಹ್ಮದೇವರು ಹುಟ್ಟಿದ್ರು ಅಂತ. ತಸ್ಮಾತ್ ಬ್ರಹ್ಮಣಃ ಅಪ್ರಾಕೃತ ದಿವ್ಯ ವಿಗ್ರಹ ಪುರುಷಃ ಅಧಿಕಃ ಇತಿ. ಅದರಿಂದ ಏನಾಯಿತು, ಯಾವ ಕಾರಣದಿಂದ ಪರಮಾತ್ಮನಿಂದ ಹುಟ್ಟಿದ್ರು ಈ ಬ್ರಹ್ಮದೇವರು, ಆ ಕಾರಣದಿಂದಲೇ ಬ್ರಹ್ಮದೇವರಿಗಿಂತಲೂ ಕೂಡ ಪರಮಾತ್ಮ ದೊಡ್ಡವ, ಉತ್ತಮ ಅಂತ ವೇದಗಳು ಸಾರ್ತಾ ಇದೆ. ನೋಡಿ, ತಂದೆಗಿಂತ ಮಗ ದೊಡ್ಡ, ಮಗನಿಗಿಂತ ತಂದೆ ದೊಡ್ಡವರು. ಹೇಗೋ ಅದೇ ತರ ಬ್ರಹ್ಮದೇವರು ಪರಮಾತ್ಮನಿಂದ ಹುಟ್ಟಿದವರು, ಅದರ ಬ್ರಹ್ಮದೇವರಿಗಿಂತ ಪರಮಾತ್ಮ ದೊಡ್ಡವನಾಗಿದ್ದಾನೆ ಅಂತ ಒಟ್ಟು. ಪುರುಷಃ ಅಧಿಕಃ ಇತಿ ಶ್ರುತ್ಯನುಸಾರೇಣ ಪೂರ್ಣೀಯಂ. ತತ್ರ ಹೇತುತಯ ಯತಃ ವಿರಾಟ್ ಭೂತೇಂದ್ರಿಯ ಗುಣಾತ್ಮಕ ದೇಹಾಶ್ರಿತಃ ತದ್ಬದ್ಧ ಇತಿ ಯಾವತ್. ಯಾವ ಕಾರಣದಿಂದ ಭೂತೇಂದ್ರಿಯ ಗುಣದಿಂದ ಕೂಡಿದ ಶರೀರ ಅವರು ಧರಿಸಿದ್ದಾರೆ ಬ್ರಹ್ಮದೇವರು, ಅದರಿಂದ ಅವರು ಬದ್ಧರೇ ಆಗಿದ್ದಾರೆ. ಅವರು ಕೂಡ ಅಂದ್ರೆ ಬ್ರಹ್ಮದೇವರು ಕೂಡ ಪರಮಾತ್ಮನಿಂದ ಬದ್ಧರೇ ಆಗಿದ್ದಾರೆ, ಅವರಿಗೆ ಇನ್ನು ಮೋಕ್ಷ ಆಗಲಿಲ್ಲ ಅಂತ ಒಟ್ಟು. ಸಹ ಉಭಯಾತ್ಮಕಃ ಬ್ರಹ್ಮಾಶ್ರಯಂ ಸ್ವಾಶ್ರಯಂ ತದ್ದ್ರವ್ಯಂ ತದ್ಬ್ರಹ್ಮಾಂಡಂ ಪದ್ಮಂ ವ. ಶ್ರುತೌ ಭೂಮಿ ಪದಂ ಉಪಲಕ್ಷಣವಿತಿ ಅಭಿಪ್ರೇತ್ಯ ವಿಶ್ವಮಿತ್ಯುಕ್ತಂ. ಭೂಮ್ಯಾದಿ ಸರ್ವಲೋಕಂ, ಭೂಮಿ ಮೊದಲಾದ ಎಲ್ಲ ಲೋಕವನ್ನು ಕೂಡ ಅದರ ಅಭಿಮಾನಿ ಅಭಿಮಾನಿನಃ ಶರ್ವಾದಿ ದೇವಾಂಶ, ಇಂದ್ರ ಮೊದಲಾದ ಎಲ್ಲ ದೇವತೆಗಳು, ಗೋಭಿಹಿ ಅಂದರೆ ಜ್ಞಾನರಶ್ಮಿಭಿಹಿ ಅತ್ಯಗಾತ್ ಉತ್ಕೃಷ್ಟ ಅಭೂತ್. ಅಂತಹ ಲೋಕವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಉತ್ಕೃಷ್ಟ ಸರ್ವೋತ್ತಮನಾಗಿದ್ದಾನೆ ಹಾಗೆ ಅಂತ. ಅತ್ರ ದೃಷ್ಟಾಂತಃ ಆಶ್ರಯಂ ಸ್ವಾಶ್ರಯಂ ಅಂತರಿಕ್ಷಂ ತದಭಿಮಾನಿನಂ ಚ ಗೋಭಿಃ ಸ್ವರಶ್ಮಿಭಿಃ ಸೂರ್ಯಃ ಇವ. ಹೇಗೆ ತನ್ನನ್ನು ಆಶ್ರಯಿಸಿರತಕ್ಕ ಅಂತರಿಕ್ಷವನ್ನು, ಅದರ ಅಭಿಮಾನಿ ದೇವತೆಗಳನ್ನ, ಗೋಭಿಹಿ ತನ್ನ ಕಿರಣಗಳಿಂದ ಸೂರ್ಯ ತಾಪವನ್ನು ಕೊಡ್ತಾನೋ, ತಾಪ ಕೊಟ್ಟು ರಕ್ಷಣೆ ಮಾಡ್ತಾನೋ, ಅದೇ ತರ ಪರಮಾತ್ಮನಿಂದ ಇಡೀ ಲೋಕ ರಕ್ಷಿಸಲ್ಪಡುತ್ತದೆ ಅಂತ ಅರ್ಥ. ಅನೇನ ತಸ್ಮಾತ್ ಹರೇಹೇ ವಿಶೇಷೇನ ರಾಜತೆ, ಅದರಿಂದ ಪರಮಾತ್ಮ ಸೂರ್ಯನಂತೆ ಶೋಭಿಸ್ತಾ ಇದ್ದಾನೆ ಹಾಗೆ ಅಂತಾನು ಅರ್ಥ ಆಗ್ತದೆ. ವಿಶೇಷೇನ ರಾಜತೆ ಇತಿ ವಿರಾಟ್ ಅಂಡಂ ಅಜಾಯತ. ಈ ರೀತಿಯಾಗಿ ಬ್ರಹ್ಮಾಂಡವು ಹುಟ್ಟಿತು. ಬ್ರಹ್ಮಾಂಡ ಹುಟ್ಟಿತು ಅಂದ್ರೆ ಅದಕ್ಕೆ ಅಭಿಮಾನಿ ಬ್ರಹ್ಮದೇವರು. ಅವರೆಲ್ಲಿದ್ದಾರೆ? ಬ್ರಹ್ಮಾಂಡ ಪೂರ್ತಿ ವ್ಯಾಪಿಸಿ ಇದ್ದಾರೆ. ಅಂತ ವಿರಾಟ್ ನಾಮಕರಾದ ಬ್ರಹ್ಮದೇವರು ಕೂಡ ಹುಟ್ಟಿದ್ರು ಅಂತ ಪರಮಾತ್ಮನಿಂದ ಅಂತ ಒಟ್ಟು ಅರ್ಥ. ತಸ್ಮಾತ್ ಪುರುಷಾದ್ ವಿರಾಟ್ ಅನ್ಯೇನ ರೂಪೇಣ ಅಜಾಯಿತ, ಮತ್ತೊಂದು ರೂಪದಿಂದ ಬ್ರಹ್ಮದೇವರು ಹುಟ್ಟಿದರು. ಅಯಂ ವಿರಾಟ್ ಯತಃ ಭೂತೇಂದ್ರಿಯ ಗುಣವತ್ ಹೇತೋಃ ಅಸ್ಮಾದ್ ವಿರಾಜಃ ಅಧಿಕಃ ಪುರುಷಃ ಅಪ್ರಾಕೃತ ದೇಹವತ್ವಾತ್. ಪರಮಾತ್ಮ ಬ್ರಹ್ಮದೇವರಿಗಿಂತ ಉತ್ತಮ. ಯಾಕೆ? ಇನ್ನೊಂದು ಕಾರಣ. ಒಂದು ಪರಮಾತ್ಮನಿಂದ ಹುಟ್ಟಿದರು ಆ ಕಾರಣ. ಇನ್ನೊಂದು ಬ್ರಹ್ಮದೇವರಿಗೆ ಪಂಚಭೂತದಿಂದ ಮುಂತಾದ ಪ್ರಾಕೃತ ಶರೀರ ಇದೆ, ಆದರೆ ಪರಮಾತ್ಮನಿಗೆ ಅಪ್ರಾಕೃತವಾದ ದೇಹ, ಅದರಿಂದಲೂ ಕೂಡ ಪರಮಾತ್ಮ ಉತ್ತಮನಾಗಿದ್ದಾನೆ ಅಂತ. ಈ ರೀತಿಯಾಗಿ ಇಬ್ಬರು ಬ್ರಹ್ಮರು ಅಂದ್ರೆ ಪರಮಾತ್ಮ ಮತ್ತು ಚತುರ್ಮುಖ ಬ್ರಹ್ಮರು, ಉಭಯಾತ್ಮಕ ಬ್ರಹ್ಮ ಯದಾ ಜಾತಃ ಯಾವಾಗ ಹುಟ್ಟಿದರೋ ಆಗ ಪಶ್ಚಾಜ್ಜಾಯಮಾನಂ ಭೂಮಿ ಪದ ಉಪಲಕ್ಷಿತಂ ವಿಶ್ವಂ ಪುನಃ ಪೂರ್ವಜಾತಂ ಬ್ರಹ್ಮಾಂಡಂ ಪದ್ಮಂ. ಈ ರೀತಿಯಾಗಿ ಯಾವಾಗ ಬ್ರಹ್ಮದೇವರು ಹುಟ್ಟಿದ್ರೋ ಆ ಬ್ರಹ್ಮದೇವರಿಂದ ಮತ್ತೆ ಎಲ್ಲವೂ ಕೂಡ ಹುಟ್ಟಿ ಬಂದವು ಹಾಗೆ ಅಂತ. ಮೊದಲು ಹುಟ್ಟಿದ್ದು ಮತ್ತೆ ಹುಟ್ಟಿ ಬಂದವು. ಪುನಃ ಪೂರ್ವಜಾತಂ ಬ್ರಹ್ಮಾಂಡಂ ಪದ್ಮಂ
ತದಭಿಮಾನಿನಃ ಚ ಅತ್ಯರಿಚ್ಯತ ಅತಿಕ್ರಾಂತವಾನ್ ಇತಿ ಮಂತ್ರಯೋಜನಂ ಸೂಚಯತಿ. ಅತ್ರ ಬ್ರಹ್ಮಾಂಡಃ ಉತ್ಪತ್ತಿಕಥನಂ ಪುರಃ ಇತ್ಯನೇನ ವಕ್ಷ್ಯಮಾಣ ಪೂರ್ವಜಾತ ವಸ್ತು ಪ್ರದರ್ಶನಾಯ ಇತಿ ಮಂತವ್ಯಂ. ಹಿಂದೆ ಏನು ಬ್ರಹ್ಮಾಂಡ ಹುಟ್ಟಿತ್ತು ಅದನ್ನು ಪ್ರದರ್ಶನ ಮಾಡುವುದಕ್ಕಾಗಿ ಇದೆಲ್ಲವೂ ಮತ್ತೆ ಹುಟ್ಟಿ ಬಂದವು ಹಾಗೆ ಅಂತ ಹೇಳ್ತಾರೆ. ಬ್ರಹ್ಮಾಂಡ ಉತ್ಪತ್ತಿ ಕಥನಂ ಪುರಃ ಇತ್ಯನೇನ ವಕ್ಷ್ಯಮಾಣ ಪೂರ್ವಜಾತ ವಸ್ತು ಪ್ರದರ್ಶನಾಯ, ಹಿಂದೆ ಹುಟ್ಟಿಸಿದ ವಸ್ತುಗಳ ಪ್ರದರ್ಶನ ತೋರಿಸುವುದಕ್ಕಾಗಿ ಮತ್ತೆ ಬ್ರಹ್ಮದೇವರಿಂದ ಎಲ್ಲವೂ ಹುಟ್ಟಿ ಬಂದವು ಅಂತ ಹೇಳ್ತಾರೆ. ಬ್ರಹ್ಮ ವಿಷ್ಣೋ ತ್ರೀಣಿ ರೂಪಾಣಿ ಪಶೂನ್ ಕೃತ್ವಾ ತ್ರೀನ್ ಲೋಕಾನ್ ಅಯಜತ್ ಇತಿ ಕುತ್ರಚಿತ್ ಉಕ್ತಸ್ಯ ತಾತ್ಪರ್ಯಮಾಹ ತ್ರಿಲೋಕ ಇತಿ. ತಥಾ ಚ ತತ್ರ ತ್ರಿಲೋಕಶಬ್ದೇನ ತತ್ಸ್ಥಾನಗಃ ವಿಷ್ಣುಃ ವಿಜ್ಯತೆಯ ವಿಷ್ಣು ಪ್ರತಿಮಾಭೂತಂ ಲೋಕತ್ರಯಮೇವ ಪಶುತಯ ವಿವಕ್ಷಿತಂ ನತು ವಿಷ್ಣು ಸ್ವರೂಪಭೂತ ರೂಪಾಣಿ ಅಥ ಕೋಪಿ ನೋ ದೋಷಃ ಇತಿ ಭಾವಃ. ಅಂದ್ರೆ ಆ ಮೂರು ಲೋಕ ತತ್ಸ್ಥಾನಗಃ ವಿಷ್ಣು ವಿಜ್ಯತೆಯ ವಿಷ್ಣು ಪ್ರತಿಮಾಭೂತಂ, ವಿಷ್ಣು ಪ್ರತಿಮೆ, ವಿಷ್ಣುವಿನ ಪ್ರತಿಮೆಯಂತೆ ಇರತಕ್ಕ ಈ ಲೋಕತ್ರಯವನ್ನು, ಮೂರು ಲೋಕವನ್ನು ಕೂಡ ಪಶುತಯ, ಅದನ್ನ ಯಜ್ಞದಲ್ಲಿ ಕೊಡುವ ಬಲಿಪಶುವಂತೆ ಅದನ್ನ ಭಾವನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಯಾಕಂದ್ರೆ ದೊಡ್ಡವರು ಯಾವತ್ತೂ ಹಾಗೆ, ದೇವರು ನಮಗೇನು ಕೊಟ್ಟಿದ್ದಾನೋ ಅದನ್ನ ವಾಪಸ್ ಕೊಟ್ಟು ಬಿಡ್ತಾರೆ ದೇವರಿಗೆ. ಬ್ರಹ್ಮದೇವರಿಗೆ ಪರಮಾತ್ಮ ಬ್ರಹ್ಮಾಂಡವನ್ನು ಕೊಟ್ಟ, ಬ್ರಹ್ಮಾಂಡವನ್ನೇ ವಾಪಸ್ ದೇವರಿಗೆ ಯಜ್ಞ ರೂಪವಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಹಾಗೆ ಅಂತ. ಮತ್ತೆ ಯಾರನ್ನು ಕೊಟ್ರು ಹಾಗೆ ಅಂದ್ರೆ, ತ್ರಿಲೋಕವನ್ನು ಕೊಟ್ರು ಅಂದ್ರೆ ಪರಮಾತ್ಮನನ್ನೇ ಕೊಟ್ರ ಹಾಗೆ ಅಂದ್ರೆ, ಮೂರು ಲೋಕದ ಅಂತರ್ಯಾಮಿಯಾದ ಅದು ಪ್ರತಿಮಾಸ್ಥಾನ, ಪರಮಾತ್ಮನ ಈ ಮೂರು ಲೋಕ ಪ್ರತಿಮಾಸ್ಥಾನವಾಗಿದೆ ಹಾಗೆ ಅಂತ. ಅಂಥ ಬ್ರಹ್ಮಾಂಡವನ್ನ ಪರಮಾತ್ಮನಿಗೆ, ಈಗ ನಾವು ನೋಡು ತುಪ್ಪವನ್ನು ಆಹುತಿಯಾಗಿ ಕೊಡ್ತೀವಿ, ತುಪ್ಪದಲ್ಲಿ ಆಜ್ಯೆ ವಿಷ್ಣುಂ ಆವಾಹಯಾಮಿ ಅಂತ ವಿಷ್ಣುವನ್ನ ಆವಾಹನೆ ಮಾಡಿಯೇ ಕೊಡೋದು. ಅಭಿಷೇಕ ಇರ್ಬೋದು, ಆಹುತಿ ಇರ್ಬೋದು, ಆ ತುಪ್ಪದಲ್ಲೂ ದೇವರಿದ್ದಾನೆ ಅಂತ ಚಿಂತನೆ ಮಾಡಿ ಅದನ್ನು ವಿಷ್ಣುವಿಗೆ ಕೊಡೋದು. ಆ ಅಗ್ನಿಯಲ್ಲಿ ಇರುವ ರೂಪಕ್ಕೂ ದ್ರವ್ಯದಲ್ಲಿ ತುಪ್ಪದಲ್ಲಿ ಇರುವ ಪರಮಾತ್ಮನ ರೂಪಕ್ಕೂ ಐಕ್ಯವಾಗುತ್ತದೆ ಅಂತ ಚಿಂತನೆ. ಇದು ಸಮರ್ಪಣೆ ಅಂದ್ರೆ ಇದು. ನೈವೇದ್ಯ ಹೋಮ ಮಾಡೋದು ಅಂದ್ರೆ ಈ ಕ್ರಮದಲ್ಲಿ ಇರುತ್ತದೆ. ಅದೇ ತರ ಬ್ರಹ್ಮದೇವರು ಬ್ರಹ್ಮಾಂಡದ ಒಳಗಿರುವ ಪರಮಾತ್ಮನ ರೂಪ ಮತ್ತು ಸೃಷ್ಟಿ ಮಾಡಿದ ಪರಮಾತ್ಮನ ರೂಪ ಎರಡಕ್ಕೂ ಐಕ್ಯ ಚಿಂತನೆ ಮಾಡ್ತಾ ಈ ಬ್ರಹ್ಮಾಂಡವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದರಿಂದ ಯಾವ ದೋಷವೂ ಇಲ್ಲ ಹಾಗೆ ಅಂತ. ಯದಾಸ್ಯ ನಾಭ್ಯಾಂ ನಡಿನಾದಹಮಾಸಂ ಮಹಾತ್ಮನಃ ನಾವಿಂದಂ ಯಜ್ಞ ಸಂಭಾರಾನ್ ಪುರುಷಾವಯವಾನ್ ಋತೆ. ನೋಡಿ, ಹಿಂದೆ ಈ ಸೃಷ್ಟಿಯ ಬಗ್ಗೆ ಹೇಳಿದ್ದಾರೆ. ಈಗ ಮತ್ತೆ ಬ್ರಹ್ಮದೇವರ ಬಾಯಿಯಿಂದ ಇದನ್ನು ಕೇಳ್ತಾ ಇದ್ದೀವಿ. ಬ್ರಹ್ಮ ಪುರುಷಾವಯವ ಅಂದ್ರೆ ಪರಮಾತ್ಮನ ನಾಭಿಯಿಂದ ಕಮಲ ಬಂದಿತ್ತು. ಆ ಕಮಲದಲ್ಲಿ ಬ್ರಹ್ಮದೇವರ ಸೃಷ್ಟಿಯಾಯಿತು ಅಂತ ನಾವು ಹಿಂದೆ ಕೇಳಿದ್ದೀವಿ. ಅದೇ ವಿಚಾರನ ಇಲ್ಲಿ ಹೇಳ್ತಾ ಇದ್ದಾರೆ. ಯದಾಸ್ಯ ನಾಭ್ಯಾತ್ ನಳಿನಾತ್ ಅಹಮಾಸಂ, ಪರಮಾತ್ಮನ ನಾಭಿಯಲ್ಲಿ ಬಂದ ವಿರಾಟ್ ಕಲ್ಪ ಪ್ರಳಯ ಜಲಶಾಯಿನಃ, ಪರಮಾತ್ಮ ಇಲ್ಲಿ ಮಲಗಿದ್ದ ಅಂದ್ರೆ ಪ್ರಳಯ ಜಲದಲ್ಲಿ ಮಲಗಿದ್ದ. ಪ್ರಳಯ ಜಲದಲ್ಲಿ ಮಲಗಿದ್ದು ಅದರಲ್ಲಿ ಕಮಲ ಬಂದು, ನಾಭಿಯಿಂದ ಕಮಲ ಬಂದು ಅದರಲ್ಲಿ ಬ್ರಹ್ಮದೇವರು ಹುಟ್ಟಿದ್ರು ಅಂತ. ಪುರುಷಸ್ಯ ನಾಭೌ, ಪರಮಾತ್ಮನ ನಾಭಿಯಲ್ಲಿ ಭವಂ ನಾಭ್ಯಾಂ ತಸ್ಮಾತ್ ನಾವಿಂದಂ ಇತ್ಯತಃ ಪೂರ್ವಂ, ಅದರಿಂದ ನನಗೆ ಗೊತ್ತಿಲ್ಲ ಪರಮಾತ್ಮ ಯಾರು ನನ್ನನ್ನು ಹುಟ್ಟಿಸಿದ್ರು. ನಂಗೆ ನೋಡ್ರೆ ಕಮಲ ಮಾತ್ರ ಕಾಣಿಸ್ತಾ ಇದೆ, ಆದರೆ ಯಾರು ಈ ಕಮಲವನ್ನು ಧರಿಸಿದ್ದಾರೆ, ಯಾರು ಹುಟ್ಟಿಸಿದ್ರು ಅದನ್ನು ನಾನು ಸರಿಯಾಗಿ ತಿಳಿದಿಲ್ಲ. ಯಜ್ಞ ಸಂಭಾರಾನ್ ಯಜ್ಞಾನಾಂ ಸಾಧನಾನಿ ನಾವಿಂದನ್,
ಯಜ್ಞ ಮಾಡಬೇಕು ಅಂದರೆ ಹೇಗೆ ಯಜ್ಞ ಮಾಡಬೇಕು? ಅಗ್ನಿ, ತುಪ್ಪ, ಪದಾರ್ಥಗಳು ಯಾವುದು ಇದ್ದಿಲ್ಲ ಆಗ. ಅದು ಪ್ರಳಯ ಕಾಲ ಅದು. ಅಂತ ಸಂದರ್ಭದಲ್ಲಿ ನಾನಿದ್ದೆ. ಅನೇನ ಪುರುಷ ಅವಯವಾನಾಂ ಯಜ್ಞ ಸಂಭಾರ ಕಾರಣತ್ವ ಮುಕ್ತಂ. ಅದರಿಂದ ನಾನು ಪರಮಾತ್ಮನ ಅವಯವಗಳನ್ನೇ ತೆಗೆದು ಯಜ್ಞವಾಗಿ ನಾನು ಮಾಡಿಬಿಟ್ಟೆ ಹಾಗೆ ಅಂತ ಹೇಳ್ತಾರೆ. ಯದಾಸ್ಯ ನಾಭ್ಯಾದ್ ನಲಿನಾದ್ ಅಹಮಾಸಂ ಆತ್ಮನಃ ನಾವಿಂದಂ ಯಜ್ಞ ಸಂಭಾರಾನ್ ಪುರುಷಾವಯವಾನ್ ಋತೆ. ಪರಮಾತ್ಮನ ಅವಯವ ಬಿಟ್ಟು ಇನ್ನು ಯಾವುದು ನನಗೆ ಗೊತ್ತಿಲ್ಲ ಹಾಗೆ ಅಂತ. ತೇಷು ಯಜ್ಞಾಶ್ಚ ಪಶವಃ ಸವನಸ್ಪತಯಃ ಕುಶಾಃ ಇದಂಚ ವೇದ್ದೇವಯಜನಂ ಕಾಲಶ್ಚೋರು ಗುಣಾನ್ವಿತಃ. ತಾನ್ ಯಜ್ಞ ಸಂಭಾರಾನ್ ದರ್ಶಯನ್ ತನ್ನಿಗಮಯತಿ ತೇಷು ಇತ್ಯಾದಿನ ಸಂಭ್ರಾಂತಂ ಇತ್ಯಂತೇನ. ಯಜ್ಞಾಃ ತೇಷು ಅಂದರೆ ಯಜ್ಞ ಸಂಭಾರೇಷು ಆ ಯಜ್ಞಕ್ಕೆ ಬೇಕಾದ ಪದಾರ್ಥಗಳು ಅವುಗಳಲ್ಲಿ ಪ್ರಯಾಜಾದ್ಯಾಹ ಅಂದರೆ ಪಶುಗಳು, ಅಜಾದಿಗಳು ಅಂತ ಅರ್ಥ. ವನಸ್ಪತಯ ಪಶುಗಳು ಅಂದರೆ ಯಾವುದು? ಅಜ ಮೊದಲಾದವು. ಹಿಂದಿನ ಕಾಲದಲ್ಲಿ ಆ ಕುರಿಗಳನ್ನು ಪಶುವಾಗಿ ಕೊಡ್ತಾ ಇದ್ರು. ವನಸ್ಪತಯ ಅಂದರೆ ಅಶ್ವತ್ಥ ಮುಂತಾದ ಮರಗಳು ಅಂತ. ದೇವಯಜನಂ ಯಾಗಭೂಮಿಗಳು. ಇದಂ ಚ ಇತಿ ವಚನಾದ್ ಯಜ್ಞಾರ್ಹ ಸ್ಥಾನೇ ಉಪವಿಷ್ಟ ಕಥೆಯತಿ ಇತಿ ಗಮ್ಯತೆ. ಇದಂ ಚ ಮತ್ತು ಇದು ಅಂತ. ಇದು ಅಂದರೆ ಬ್ರಹ್ಮದೇವರು ಎಲ್ಲಿ ಇದ್ರು ಆಗ ನಾರದರು ಪ್ರಶ್ನೆ ಮಾಡುವಾಗ ಯಜ್ಞ ಭೂಮಿಯಲ್ಲಿ ಇದ್ರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ಈ ಯಜ್ಞ ಮಾಡುವ ಸ್ಥಾನದಲ್ಲಿ ಇದ್ರು ಹಾಗೆ ಅಂತ. ಯಜ್ಞಾರ್ಹ ಸ್ಥಾನೇ ಉಪವಿಷ್ಟ ಕಥೆಯತಿ ದಿಗಮ್ಯತೆ. ಕಾಲ, ವಸಂತಾದಿ ಕಾಲಗಳು ಇದೆಲ್ಲ ಯಜ್ಞಕ್ಕೆ ಉಪಯುಕ್ತವಾದ ಯಜ್ಞ ಸಂಬಂಧಿಯಾದ ಪದಾರ್ಥಗಳು ಅಂತ. ಆತ್ಮನಃ ಸ್ವಸ್ಯ ಗುಣಾಃ ಧರ್ಮಾದಯಃ ತದನ್ವಿತಃ. ನಿಮಿಷ. ಈ ರೀತಿಯಾಗಿ ಪರಮಾತ್ಮನ ಅವಯವಗಳನ್ನು ಬಿಟ್ಟು ಇನ್ನು ಯಾವುದನ್ನು ಕೂಡ
ಕಾಣಲಿಲ್ಲ ಅವರು ಬ್ರಹ್ಮದೇವರು. ಅದರಿಂದ ಯಜ್ಞವನ್ನು ಹೇಗೆ ಮಾಡಿದರು ಹಾಗೆ ಅಂದರೆ ಏನೇನು ಯಜ್ಞ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹಾಗೆ ಅಂತ ಇಲ್ಲಿ ಪಟ್ಟಿ ಕೊಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ದೇವರ ಅವಯವಗಳೇ ಆಗಿತ್ತು ಅಂತ ಹೇಳ್ತಾರೆ. ಪರಮಾತ್ಮನ ಪ್ರತಿಮೆಗಳು ಇವುಗಳೆಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದದು ಅಂತ ಸ್ವಲ್ಪ ದೊಡ್ಡ ಲಿಸ್ಟೇ ಇದೆ ಇದು. ಅದೇ ಯಜ್ಞ ಪಶವಃ ಅಂದರೆ ಆಡು ಮುಂತಾದವುಗಳು, ಅಶ್ವತ್ಥ ವೃಕ್ಷ ಮುಂತಾದವುಗಳು, ದೇವಯಜನ ಅಂದರೆ ಯಾಗಭೂಮಿ, ನಾವೇನೀಗ ಕುಳಿತು ಮಾತಾಡ್ತಾ ಇದ್ದೀವಿ ಅದು, ಮತ್ತು ಕಾಲ ವಸಂತಾದಿ ಕಾಲಗಳು, ಗುರುಗುಣಾನ್ವಿತ ಆತ್ಮನಃ ಸ್ವಸ್ಯ ಗುಣಾ ಧರ್ಮಾದಯ, ಮತ್ತು ಧರ್ಮಾದಿಗಳು, ವಸೂನಿ ಓಷಧಯ ಸ್ನೇಹ, ವಸೂನಿ ಅಂದರೆ ಧನಾನಿ, ಓಷಧಯ ಅಂದರೆ ವ್ರೀಹಿ ಭತ್ತ ಮುಂತಾದವುಗಳು, ಸ್ನೇಹ ಅಂದರೆ ತುಪ್ಪ ಮುಂತಾದವುಗಳು, ಇದೆಲ್ಲ ಬೇಕು. ರಸ ಲೋಹ ಮೃದ, ಮಧುರ ಮುಂತಾದ ರಸಗಳು ಅಥವಾ ಬೆಲ್ಲ ಮುಂತಾದವುಗಳು, ಲೋಹ ಅಯಃ ಪ್ರಭೃತಿಯ ಕಬ್ಬಿಣ ಮುಂತಾದವುಗಳು, ಮೃದ ಇಷ್ಟಿಕಾದಿ ಅಂದರೆ ಯಜ್ಞ ಮಂಟಪ, ಯಜ್ಞ ಭೂಮಿ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರುವ ಇಟ್ಟಿಗೆಗಳು ಅಂತ ಏನು ಹೇಳ್ತೀವಿ ಅದು, ಜಲಂ ಗಂಗಾದಿ ಸಂಬಂಧಿ ನೀರು, ನಾಮಧೇಯಾನಿ ಇನ್ನು ಹೇಳ್ತಾರೆ ನೋಡಿ ಯಜ್ಞಕ್ಕೆ ಏನೇನು ಮಾಡಬೇಕು ಅಂತ, ನಾಮಧೇಯಾನಿ ಮಂತ್ರಾಶ್ಚ ದಕ್ಷಿಣಾಶ್ಚ ವ್ರತಾನಿ ಚ. ನಾಮಧೇಯಾನಿ ಅಂದರೆ ಅದೇ ಹೆಸರುಗಳು. ಮಂತ್ರಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಮುಂತಾದ ಮಂತ್ರಗಳು. ನಾಮಧೇಯಾನಿ ಅಂದರೆ ಜ್ಯೋತಿಷ್ಠೋಮ ಮುಂತಾದ ನಾಮಗಳು ಅಂತ ಹೇಳ್ತಾರೆ. ಯಾವ ಹೋಮ ಮಾಡಬೇಕು ಅಂತ ಪುಣ್ಯಾಹವಾಚನ ಮಾಡಬೇಕು ಅಂದರೆ ಹೇಳಬೇಕು, ಜ್ಯೋತಿಷ್ಠೋಮಾದಿ ಕರ್ಮ ಕರಿಷ್ಯಮಾನಃ ಹಾಗೆ ಅಂತ ಹೇಳಬೇಕಲ್ವ. ನಾಮಧೇಯಗಳು ಬೇಕು. ಮತ್ತು ಆಹುತಿ ಕೊಡೋ ಸಂದರ್ಭದಲ್ಲಿ ಮಂತ್ರಗಳು, ದಕ್ಷಿಣೆಗಳು, ವ್ರತ ನಿಯಮಗಳು ಇದೆಲ್ಲ ಇರಬೇಕು ಅಂತಾರೆ. ಪ್ರಳಯ ಕಾಲದಲ್ಲಿ, ಈಗಿನ್ನೂ ಪ್ರಳಯ ಮುಗಿದು ಬ್ರಹ್ಮದೇವರ ಸೃಷ್ಟಿಯಾಗಿದೆ, ಇದೆಲ್ಲ ಎಲ್ಲಿಂದ ತರಬೇಕು ಅವರು ಹಾಗೆ ಅಂತ ಅದರ ಚಿಂತೆ, ತಮ್ಮ ಅನುಭವವನ್ನು ಬ್ರಹ್ಮದೇವರು ಹೇಳ್ಕೊತಾ ಇದ್ದಾರೆ. ವ್ರತಾನಿ ಬ್ರಹ್ಮಚರ್ಯಾದಿ ವ್ರತಗಳು ಅಂತ. ದೇವತಾನಾಂ ಇಂದ್ರಾದಿ ಶಬ್ದವಾಚ್ಯಾನಾಂ ಅನುಕ್ರಮ ತಾರತಮ್ಯಂ, ದೇವತಾ ಅನುಕ್ರಮ, ದೇವತಾ ತಾರತಮ್ಯ. ಕಲ್ಪ ಪ್ರಯೋಗ ವಿಧಿ ಪ್ರತಿಪಾದಕ ಆಶ್ವಲಾಯನಾದಿ ಸೂತ್ರಾತ್ಮಕ ಗ್ರಂಥ ಅಂತ ಬರೀತಾರೆ. ಅಂದರೆ ಯಜ್ಞ ವಿಧಿವಿಧಾನವನ್ನು ತಿಳಿಸಿಕೊಡತಕ್ಕ ಕಲ್ಪಸೂತ್ರಗಳು. ಸಂಕಲ್ಪ ಅನೇನ ಅಹಂ ಯಕ್ಷ್ಯೇ ಇತಿ ಏನು ಸಂಕಲ್ಪ ಹೇಳ್ತೀವಿ ಅದು. ಇತಿ ಮನೋವಾಗ್ಭ್ಯಾಂ ಇತಿ ಅನುಸಂಧಾನ ಕೀರ್ತನ ಲಕ್ಷಣ ಹಾಗೆ ಅಂತ. ಮನಸ್ಸು ಮತ್ತು ಮಾತುಗಳಿಂದ ಏನು ನಾವು ಅನುಸಂಧಾನ ಮಾಡ್ತೀವಿ ಅದು ಅಂತ. ಸೂತ್ರಂ ಅದು ಬೇಕು. ವಿವಿಧ ಮೀಮಾಂಸಾಹ ದೇವತಾ ತಾರತಮ್ಯ ಅಂಗತ್ವೇನ ಹರಿಯ ಅನುಸಂಧಾನಪೂರ್ವಕ ಕರ್ಮಸ್ವರೂಪ ಜ್ಞಾನಸ್ಯಾಪಿ ಯಜ್ಞಾಂಗತ್ವಾತ್. ಪರಮಾತ್ಮನ ತಿಳಿಯೋದು, ಪರಮಾತ್ಮನ ಸ್ವರೂಪವನ್ನು ತಿಳಿಯೋದು ಅದು ಕೂಡ ಯಜ್ಞದ ಒಂದು ಅಂಗವೇ ಆಗಿದೆ ನೋಡಿ. ಇದು ಯಜ್ಞ ಮಾಡಬೇಕು ಅಂದರೆ ಇದೆಲ್ಲ ಆಗಿರಬೇಕು. ಅದು ದ್ರವ್ಯಯಜ್ಞ ಆದರೂ ಸರಿ, ಜ್ಞಾನಯಜ್ಞ ಆಗಿದ್ದರೂ ಸರಿ, ಎಲ್ಲದಕ್ಕೂ ಇದು ತಿಳಿದಿರಬೇಕು ಅಂತ. ಪರಮಾತ್ಮನ ಮಹಿಮೆ ಗೊತ್ತಿರಬೇಕು. ಅದಿಲ್ಲದೆ ಹೋದರೆ ಏನು ಕರ್ಮ ಮಾಡಿದರೂ, ಪರಮಾತ್ಮನಲ್ಲಿ ಜ್ಞಾನ ಭಕ್ತಿ ಇಲ್ಲದೆ ಏನು ಮಾಡಿದರೂ ಕೂಡ ನಿಷ್ಪ್ರಯೋಜಕ ಅಂತಾರೆ. ಹರಿಯನುಸಂಧಾನ ಪೂರ್ವಕ ಕರ್ಮಸ್ವರೂಪ ಜ್ಞಾನಸ್ಯಾಪಿ ಯಜ್ಞಾಂಗತ್ವಾತ್ ಏವ ಶಬ್ದಸ್ಯ ಪುರುಷ ಅವಯವೈಹಿ ಇತ್ಯನೇನ ಸಂತಿ. ಇದೆಲ್ಲವೂ ಕೂಡ ಏನಾಗಿತ್ತು, ನನಗೆ
ಪರಮಾತ್ಮನ ಅವಯವಗಳೇ ಆಗಿತ್ತು, ಪರಮಾತ್ಮನ ಪ್ರತಿಮಾ ಸ್ಥಾನವಾಗಿತ್ತು ಅಂತ ಹೇಳ್ತಾರೆ. ಇನ್ನು ಗತಯ ಸ್ವರ್ಗಾದಿ ಫಲಗಳು, ಮತಯ ಅಧ್ಯಯನಾದಿ ರೂಪಾಹ ಅಂತ ಹೇಳ್ತಾರೆ. ದೇವತಾ ಧ್ಯಾನಾದಿ ರೂಪಾಹ. ಸಾರಿ, ಮತಯ ಅಂದ್ರೆ ಏನು? ದೇವತಾ ಧ್ಯಾನ ಇವೇ ಮೊದಲಾದ ರೂಪಗಳು. ಯಾವ ರೂಪವನ್ನು ಧ್ಯಾನ ಮಾಡಬೇಕು ಅಂತಲ್ಲ ಅದು ಗೊತ್ತಿರಬೇಕು. ಶ್ರದ್ಧಾ ಅತ್ರೋಕ್ತಂ ಸತ್ಯಂ, ಹಾಗೆ ಅಸ್ಮಾನ್ ಮಮ ಪ್ರಯೋಜನಂ ಅಸ್ತಿ ಇತಿ ರೂಪ ಆಸ್ತಿಕ್ಯ ಬುದ್ಧಿ. ಯಜ್ಞ ಮಾಡುವಾಗ ಆಸ್ತಿಕ್ಯ ಬುದ್ಧಿ ಇರಬೇಕು. ಇದರಿಂದ ನನಗೆ ಪ್ರಯೋಜನ ಅಸ್ತಿ ಇದೆ ಹಾಗೆ ಅಂತ. ಸುಮ್ಮನೆ ಇಲ್ಲಂದ್ರೆ ಯಾಕೆ ಯಜ್ಞ ಮಾಡ್ತಾರೆ? ಮಾಡೋದಿಲ್ಲ ಯಾರು. ಪ್ರಾಯಶ್ಚಿತ್ತಂ ಯಜ್ಞಾದಿರೂಪ ಕರ್ಮಣ ಅಂತರಕಾಲಾವಾಪ್ ಕರ್ಮಣ ಅವಾಪ್ತೌ ಅಂತರಾಯ ಪರಿಹಾರಕತ್ವೇನ ಯಥೋಕ್ತ ಫಲಸಾಧನತಾಪಾದಕಂ ಕರ್ಮ. ಹಾಗೆ ಪ್ರಾಯಶ್ಚಿತ್ತ ಅಂದ್ರೆ ಇಷ್ಟರ್ಥ. ಯಜ್ಞಯಾಗಾದಿಗಳನ್ನು ಮಾಡುವಾಗ ಮಧ್ಯದಲ್ಲಿ ಬರುವ ಲೋಪದೋಷಗಳು ಅದರ ನಿವೃತ್ತಿಗಾಗಿ ಪ್ರಾಯಶ್ಚಿತ್ತ ಮಾಡಬೇಕು. ಅಚ್ಯುತ ಅನಂತ ಗೋವಿಂದ ಅಂತ ನಾಮಸ್ಮರಣೆ, ಅದೇ ಮಹಾಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಸಮರ್ಪಣಂ, ಸಮರ್ಪಣ ಅಂದ್ರೆ ಏನು ಬರೀತಾರೆ ನೋಡಿ. ನಾಹಂ ಕರ್ತ ಹರಿಕರ್ತ ಇತಿ ಅನುಸಂಧಾನ ಪೂರ್ವಕಂ ಹರಿಪ್ರೀತಿ ಪ್ರಾರ್ಥನಂ, ಅದೇ ಸಮರ್ಪಣೆ. ನಾಹಂ ಕರ್ತ ಹರಿಕರ್ತ, ನಾನು ಯಾವುದು ಮಾಡ್ತಾ ಇಲ್ಲ, ಪರಮಾತ್ಮನೇ ಮಾಡ್ತಾನೆ ಅಂತ ಅನುಸಂಧಾನ ಪೂರ್ವಕ, ಚಿಂತನೆ ಪೂರ್ವಕ ಹರಿಪ್ರೀತಿ ಪ್ರಾರ್ಥನಂ, ಪರಮಾತ್ಮನ ಪ್ರೀತಿಯನ್ನ ಪ್ರಾರ್ಥನೆ ಮಾಡಬೇಕು. ಪ್ರೀತಿ ಮಾತ್ರ ದೇವರು ಕೇಳಿದ್ರೇ ಕೊಡೋದು, ಅದು ಅಧಿಕಾರಿಗಳಿಗೆ, ಸುಮ್ಮನೆ ಕೊಡೋದೇ ಇಲ್ಲ. ಅದರಿಂದ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಅತ್ರ ಉಕ್ತ ಯಜ್ಞ ಸಂಭಾರ ಸಂಪಾದಕಾಃ ಪುರುಷ ಅವಯವ ವಿಶೇಷಾಃ ಮೂಲವೇದಾದ್ಯುಕ್ತ ವಿಸ್ತರಭಯ ನ ಪ್ರದರ್ಶಿತ ಇದು ಧ್ಯೇಯಂ. ಇಲ್ಲಿ ವ್ಯಾಖ್ಯಾನಕಾರರು ಯಜ್ಞದ ಕೆಲವು ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ಇಲ್ಲಿ ತಿಳಿಸಿದ್ದಾರೆ, ಅದನ್ನು ವಿಸ್ತಾರವಾಗಿ ಹೇಳಿಕ್ ಹೋಗಿಲ್ಲ ಅಂತ. ತತ್ರ ಸೂತ್ರ ಶಬ್ದೇನ ವಿವಕ್ಷಿತಮರ್ಥಂ ದರ್ಶಯತಿ ಸೂತ್ರ ಮೀಮಾಂಸ ಇತಿ. ಸೂತ್ರ ಅಂದ್ರೆ ಏನು? ಮೀಮಾಂಸ, ವಿಚಾರಶಾಸ್ತ್ರ ಅಂತ ಅರ್ಥ. ಅತ್ರ ಮೀಮಾಂಸ ಇತಿ ಸಾಧಾರಣೋಕ್ತೆಯ ಮೀಮಾಂಸ ತ್ರಿವಿಧ. ಇಲ್ಲಿ ಬರೀ ಮೀಮಾಂಸಾ ಅಂತ ಅಷ್ಟೇ ಹೇಳಿದ್ದಾರೆ. ಮೀಮಾಂಸಾ ಶಾಸ್ತ್ರವನ್ನು ತಿಳಿದಿರಬೇಕು. ಅದು 3 ವಿಧ ಇದೆ. ಬ್ರಾಹ್ಮಿ ದೈವೀಚ ಕಾಮಿ ಇತ್ಯುಕ್ತ ತ್ರಿವಿಧ ಅಪಿ ಮೀಮಾಂಸಾ ಗ್ರಾಹ್ಯ. ಬ್ರಾಹ್ಮಿ ಮೀಮಾಂಸಾ ಅಂದ್ರೆ ಬ್ರಹ್ಮ ಮೀಮಾಂಸಾ, ದೈವಿ ಮೀಮಾಂಸಾ, ಕಾಮಿ ಮೀಮಾಂಸಾ, ಹಾಗೆ ಅಂತ ಕರ್ಮ ಮೀಮಾಂಸಾ ಅಂತ ಹೇಳ್ಬೋದು. 3 ವಿಧವಾದ ಮೀಮಾಂಸಾ ಶಾಸ್ತ್ರ ಇದೆ. ಅದನ್ನು ಕೂಡ ಅದು ಕೂಡ ಯಜ್ಞದಲ್ಲಿ ಒಂದು ಅಂಗವಾಗಿದೆ. ಅದೆಲ್ಲವನ್ನು ಕೂಡ ನಾನು ಪರಮಾತ್ಮನ ಅವಯವ ಅಂತ ತಿಳಿದಿದ್ದೆ ಅಂತ. ಇತಿ ಸಂಭೃತ ಸಂಭಾರ ಪುರುಷ ಅವಯವೈರಹಂ ತಮೇವ ಪುರುಷಂ ಯಜ್ಞಂ ತೇನೈವಾಯಜಮೀಶ್ವರಂ. ಈ ರೀತಿಯಾಗಿ ಯಜ್ಞರೂಪವಾದ ಪರಮಾತ್ಮನ ಪ್ರತಿಮಾರೂಪ ಶರೀರ ಅವಯವಗಳು ಹಾಗೆ ಅಂತ ಪೂಜಾನುಕ್ರಮಗಳಾಗಿ ಎಲ್ಲವನ್ನು ಕೂಡ ಪೂಜೆಗಾಗಿ ನಾನು ಬಳಸ್ಕೊಂಡೆ ಮಾಡಿ ಆ ಯಜ್ಞ ಪುರುಷನನ್ನೇ ನಾನು ಆರಾಧನೆ ಮಾಡಿದೆ ಹಾಗೆ ಅಂತ. ಯಜ್ಞಂ ಯಜ್ಞನಾಮಕ ಪುರುಷಂ ತೇನೈವ ಪ್ರೇರಿತ, ಆ ಪರಮಾತ್ಮನಿಂದಲೇ ಪ್ರೇರಿತನಾಗಿ ಇದೆಲ್ಲವನ್ನು ನಾನು ಮಾಡಿದೆ ಅಂತ ನೋಡಿ. ಅದು ಮತ್ತೆ ಮತ್ತೆ ಮರಿಬಾರ್ದು. ಏನೇ ಬ್ರಹ್ಮದೇವರು ಮಾಡಿದರೂ ಕೂಡ ಒಳಗಿದ್ದು ಪರಮಾತ್ಮನೇ ಮಾಡ್ತಾನೆ ಎಂಬ ಒಂದು ಚಿಂತನೆ ಅವರಿಗೆ ಇರುತ್ತದೆ. ಅದು ಇಲ್ಲಿ ಮಾತ್ರ ಇಲ್ಲ. ಆ ಹಿರಣ್ಯಕಶಿಪುವಿಗೆ ವರ ಕೊಡೋದು, ದೈತ್ಯರಿಗೆಲ್ಲ ವರ ಕೊಡೋದು, ಎಲ್ಲ ಸಂದರ್ಭದಲ್ಲೂ ಅಷ್ಟೇ. ಸದಾ ಪರಮಾತ್ಮನ ಚಿಂತನೆ ಇರತಕ್ಕವರು, ಸ್ಮರಣೆ ಇರತಕ್ಕವರು ಬ್ರಹ್ಮದೇವರು, ವಾಯುದೇವರು ಅಂತ ಮರಿಬಾರ್ದು. ಈಶ್ವರಂ ಮಮ ಇತ್ಯೇತತ್ ತಸ್ಯ ಯಷ್ಟವ್ಯತ್ವ ಉಪಪಾದಕಂ. ಅಂದರೆ ಪರಮಾತ್ಮನ ದಾಸ ನಾನು, ಪರಮಾತ್ಮನ ಪೂಜೆಯನ್ನು ಮಾಡೋದು ನನ್ನ ಕರ್ತವ್ಯ ಯಾಕೆಂತ ತಿಳ್ಕೊಂಡು ಮಾಡಬೇಕು ಅಂತ. ಇದನ್ನೇ ತೇನ ದೇವ ಯಜಂತ ಅಂತ ಪುರುಷ ಸೂಕ್ತವು ಹೇಳ್ತಾ ಇದೆ.
ತತಸ್ತೆ ಭ್ರಾತರೈಮೇ ಪ್ರಜಾನಾಂ ಪತಯೋ ನವ ಅಯಜನ್ ವ್ಯಕ್ತಮವ್ಯಕ್ತಂ ಪುರುಷಂ ಸುಸಮಾಹಿತಾಃ ತತಶ್ಚ ಮನವಃ ಕಾಲ ಈಜಿರೆ ಋಷಯೋ ಪರೇ ಪಿತರೋ ವಿಬುಧಾ ದೈತ್ಯಾಃ ಮನುಷ್ಯಾಃ ಕೃತಭಿರ್ವಿಭುಂ ತೇನ ದೇವಾ ಯಜಂತ. ಈ ರೀತಿಯಾಗಿ ದೇವತೆಗಳು ಪರಮಾತ್ಮನ ಯಜ್ಞವನ್ನ ಮಾಡಿದರು ಅಂತ. ಸಾಧ್ಯಾಃ ಋಷಯಃ ಏ ಇತ್ಯೇತದ್ ಉಪಲಕ್ಷಣಂ. ಹೇಗೆ ದೇವತೆಗಳು ಮಾಡಿರೋ ಅದೇ ತರ ಸಾಧ್ಯರು ಋಷಿಗಳು ಎಲ್ಲರೂ ಕೂಡ ಪರಮಾತ್ಮನನ್ನೇ ಉದ್ದೇಶವಾಗಿ ಇಟ್ಟುಕೊಂಡು ಪರಮಾತ್ಮನ ಯಜ್ಞ ಪದಾರ್ಥಗಳು ಎಲ್ಲವೂ ಕೂಡ ಪರಮಾತ್ಮನ ಪ್ರತಿಮಾ ಅಂತ ತಿಳಿದು ಪರಮಾತ್ಮನ ಪೂಜೆಯನ್ನ, ಹೋಮವನ್ನ, ಯಜ್ಞವನ್ನ ಮಾಡ್ತಾರೆ ಅಂತ ಅರ್ಥ. ನೋಡಿ, ದೊಡ್ಡವರು ಮಾಡುವ ಕ್ರಮವನ್ನ, ಚಿಂತನೆಯ ಕ್ರಮ, ಸಾಮಗ್ರಿಗಳ ಕ್ರಮ ಎಲ್ಲವನ್ನು ತಿಳಿಸಿಕೊಡ್ತಾ ಇದ್ದಾರೆ ಬ್ರಹ್ಮದೇವರು. ತತಸ್ತೆ ಇತಿ ಶ್ಲೋಕದ್ದೇನ ಭ್ರಾತರಃ ಅಂದರೆ ನಿನ್ನ ಸಹೋದರರು, ಮರೀಚಿ ಮುಂತಾದವುಗಳು, ಸನಕಾದಿ ವ್ಯಾವೃತ್ತರ್ಥಂ ಪ್ರಜಾನಾಂ ಪತಯ ಅಂದರೆ ಪ್ರಜಾಪತಿಗಳು ಅಂತ. ಮರೀಚಿ ಮುಂತಾದ ಪ್ರಜಾಪತಿಗಳು. ವ್ಯಕ್ತಂ ಭಕ್ತಾನುಕಂಪಯ ಪ್ರತ್ಯಕ್ಷೀಭೂತಂ ಅವ್ಯಕ್ತಂ ಸ್ವಭಾವತಃ. ಒಂಬತ್ತು ಋಷಿಗಳು, 9 ಪ್ರಜಾಪತಿಗಳು. ಪ್ರಜಾನಾಂ ಪತಯ ನವ. ಅವರೆಲ್ಲರೂ ಕೂಡ ಹುಟ್ಟಿದ ಮೇಲೆ ಅವರು ಕೂಡ ನಾನು ಹೇಗೆ ಯಜ್ಞಗಳನ್ನ ಮಾಡಿ ಕ್ರಮವನ್ನ ಮಾಡಿದೆ ಅದೇ ರೀತಿಯಾಗಿ ಅವರು ಕೂಡ ಆ ನವ ಪ್ರಜಾಪತಿಗಳು ಕೂಡ ಯಜ್ಞ ಪುರುಷನನ್ನ ಆರಾಧನೆ ಮಾಡಿದರು. ಆಗ ಪರಮಾತ್ಮ ಅಯಜತ್ ವ್ಯಕ್ತಂ ಅವ್ಯಕ್ತಂ ಪುರುಷಂ ಸುಸಮಾಹಿತ. ಅವ್ಯಕ್ತನಾದ ಆ ಪರಮಪುರುಷ ಈ ಯಜ್ಞದಿಂದ ಪ್ರೀತನಾಗಿ ವ್ಯಕ್ತನಾದ ಹಾಗೆಂತ ಹೇಳ್ತಾರೆ. ಅವ್ಯಕ್ತನಾದ ಪರಮಾತ್ಮ ವ್ಯಕ್ತನಾದ. ತತಶ್ಚ ಮನವಃ ಕಾಲ ಈಜಿರೆ ಋಷಯೋ ಪರೇ ಪಿತರೋ ವಿಬುಧಾ ದೈತ್ಯಾಃ ಮನುಷ್ಯಾಃ ಕ್ರತುಭಿರ್ವೃತಂ ಕ್ರತುಭಿರ್ವಿಭುಂ. ಹಾಗೆ ಮುಂದೆ ಇದೇ ರೀತಿಯಾಗಿ ಕಾಲೇ ವಸಂತಾದಿ ರೂಪಗಳಲ್ಲಿ ಸ್ವಸ್ವ ತಮ್ಮ ತಮ್ಮ ಕಾಲದಲ್ಲಿ ಯಾವ್ಯಾವ ಕಾಲದಲ್ಲಿ ಇದೆಯೋ ಆಗ ಅಪರೆ ಮರೀಚ್ಯಾದಿ ವ್ಯತಿರಿಕ್ತ ಮರೀಚಿ ಮುಂತಾದವರನ್ನ ಬಿಟ್ಟು ಉಳಿದ ಪಿತರಃ ಅರ್ಯಮಾ ಮುಂತಾದ ಪಿತೃಗಣಕ್ಕೆ ಸೇರಿದವರು, ವಿಬುಧಾಹ ಇಂದ್ರಾದಿಗಳು, ದೈತ್ಯಾಹ ಪ್ರಹ್ಲಾದ ಮುಂತಾದ ದೈತ್ಯಕುಲದಲ್ಲಿ ಹುಟ್ಟಿದ ಸಜ್ಜನರು, ಮನುಷ್ಯಾಹ ಪ್ರಿಯವ್ರತ ಮುಂತಾದ ಪ್ರವೃತ್ತಿಗಳು ಕೂಡ ಕರ್ತುಭಿಹಿ ಯಜ್ಞೈಹಿ ಯಜ್ಞಗಳಿಂದ ಪರಮಾತ್ಮನನ್ನ ಆರಾಧನೆ ಮಾಡಿದರು. ನೋಡಿ, ಈ ಕ್ರಮವನ್ನ, ಈ ಯಜ್ಞ ರೂಪವಾದ ಕ್ರಮವನ್ನ ಮೊದಲು ಮಾಡಿ ತೋರಿಸಿದವರು ಬ್ರಹ್ಮದೇವರು. ಅವರನ್ನ ನೋಡಿ ಪ್ರಜಾಪತಿಗಳು, ಋಷಿಗಳು, ಉಳಿದ ದೇವತೆಗಳು, ಪಿತೃದೇವತೆಗಳು, ದೈತ್ಯರು, ಪ್ರಹ್ಲಾದ ಮುಂತಾದ ದೈತ್ಯರು, ಮನುಷ್ಯರು, ಪ್ರಿಯವ್ರತ ಮುಂತಾದ ಮನುಷ್ಯರು ಎಲ್ಲರೂ ಕೂಡ ಈ ಒಂದು ಯಜ್ಞವನ್ನ ಮಾಡಿದರು. ಇದನ್ನೇ ಭಗವದ್ಗೀತೆಯಲ್ಲೂ ಕೂಡ ಪರಮಾತ್ಮ ಹೇಳ್ತಾನೆ, ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ. ಪ್ರಜೆಗಳನ್ನು ಸೃಷ್ಟಿ ಮಾಡಿ ಪರಮಾತ್ಮ ಹೇಳಿದ್ದೇ ಇದು, ಯಜ್ಞಗಳನ್ನು ಮಾಡಿ ಹಾಗೆ ಅಂತ. ಪರಮಾತ್ಮನ ಕುರಿತಾದ ಪೂಜೆಯನ್ನ ಮಾಡಬೇಕು ಹಾಗೆ ಅಂತ. ಅದರಲ್ಲಿ ಮನೆಯಲ್ಲಿ ವರ್ಷಕ್ಕೆ ಆಗಿ ಒಂದು ಟಾರ್ಗೆಟ್ ಇಟ್ಕೋಬೇಕು. ಇಷ್ಟು ಯಜ್ಞಗಳನ್ನ ಮನೆಯಲ್ಲಿ ಮಾಡಬೇಕು, ಪ್ರತಿ ದಿವಸ ವೈಶ್ವದೇವಾದಿಗಳನ್ನ ಮಾಡಬೇಕು. ಅದು ಬಿಟ್ಟು ವಿಶೇಷವಾಗಿ ಪವಮಾನ ಇತ್ಯಾದಿ ಹೋಮಗಳು ಇರಬಹುದು, ಅದನ್ನ ಬಿಡಬಾರದು ಹಾಗೆ ಅಂತ. ಬ್ರಹ್ಮದೇವರು ಹಾಕಿಕೊಟ್ಟ ಪದ್ಧತಿ ಇದು ಹಾಗೆ ಅಂತ. ನಾರಾಯಣೇ ಭಗವತಿ ತದಿದಂ ವಿಶ್ವಮಾಹಿತಂ ಗೃಹೀತಮಾಯೋರುಗಣೆ ಸರ್ಗಾದಾವಗುಣೆ ಸ್ವತಃ ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ ವಿಶ್ವಂ ಪುರುಷರೂಪೇಣ ಪರಿಪಾತಿ ತ್ರಿಶಕ್ತಿಧೃಕ್ ಹಾಗೆ ಅಂತ.
ಈ ರೀತಿಯಾಗಿ ಪರಮಾತ್ಮ ಸೃಷ್ಟಿಕಾಲದಲ್ಲಿ ಆ ಪ್ರಕೃತಿಯ ಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ ಇದನ್ನೆಲ್ಲ ತೆಗೆದುಕೊಂಡು ಸೃಷ್ಟಿಗೆ ಬಳಸಿಕೊಂಡು ಅದನ್ನ ವಿಕಾರಗೊಳಿಸಿದ ಹೊರತು ಆ ಪ್ರಕೃತಿಯಿಂದ ತಾನು ವಿಕಾರಗೊಂಡಿಲ್ಲ. ನೋಡಿ, ಗೃಹೀತ ಮಾಯೋರು ಗುಣೆ ಸರ್ಗಾದವು ಅಗುಣೇ ಸ್ವತಃ. ಪರಮಾತ್ಮ ಎಂದಿಗೂ ಪ್ರಾಕೃತವಾದ ಗುಣದಿಂದ ಬಂದ ಅಲ್ಲ. ಆ ಪ್ರಕೃತಿಯ ಗುಣಗಳನ್ನು ತೆಗೆದುಕೊಂಡು ಈ ರೀತಿಯಾಗಿ ಸೃಷ್ಟಿ ಮಾಡಿದ ಹಾಗೆ ಅಂತ. ಇದಾದ ಮೇಲೆ ಹೇಳ್ತಾರೆ, ಸೃಜಾಮಿ ತನ್ನಿಯುಕ್ತ ಅಹಂ. ಇಷ್ಟು ಸೃಷ್ಟಿ ಈ ರೀತಿಯಾಗಿ ಪರಮಾತ್ಮ ನನ್ನ ಒಳಗಿದ್ದು ಏನು ಸೃಷ್ಟಿ ಮಾಡು ಅಂತ ಹೇಳ್ತಾನೋ, ಪ್ರೇರಣೆ ಮಾಡ್ತಾನೋ ಅದನ್ನೇ ನಾನು ಸೃಷ್ಟಿ ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಇದೆ ಹಾಗೆ ಅಂತ. ಆ ಪರಮಾತ್ಮ ಬ್ರಹ್ಮ ರೂಪದಿಂದ ನನ್ನ ಒಳಗೆ ಇದ್ದಾನೆ. ನೋಡಿ, ಇಬ್ರು ರೂಪ ಬಂದ್ರು ಅಂತ ನಾವು ನೋಡಿದ್ದೇವೆ. ವಿರಾಟ್ ರೂಪ, ಅದು ಯಾರದು? ಬ್ರಹ್ಮ ರೂಪ. ಬ್ರಹ್ಮನೊಳಗೆ ಬ್ರಹ್ಮ ಅಂತ, ಅದನ್ನೇ ವಿರಾಟ್ ರೂಪ ಅಂತ ಹೇಳ್ತೀವಿ. ಆ ಬ್ರಹ್ಮರೂಪದಿಂದ ಪರಮಾತ್ಮ ಚತುರ್ಮುಖ ಬ್ರಹ್ಮನೊಳಗಿದ್ದು ಪ್ರೇರಣೆ ಮಾಡಿ ನೀಡಿರುವುದರಿಂದ ನಾನು ಸೃಷ್ಟಿಯನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಹಾಗೆಂತ ತಾನು ಹೇಗೆ ಕರ್ಮವನ್ನ, ಸೃಷ್ಟಿ ಕರ್ಮವನ್ನ ಮಾಡ್ತೇನೆ ಎಂಬುದನ್ನ ಬ್ರಹ್ಮದೇವರು ನಾರದರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ನಾರದ, ನಾನೇ ಸೃಷ್ಟಿ ಮಾಡ್ತೇನೆ, ಜನರೆಲ್ಲ ನನ್ನನ್ನೇ ಸೃಷ್ಟಿಕರ್ತ ಅಂತ ತಿಳಿತಾರೆ, ಇದು ಸರಿಯಲ್ಲ. ನನ್ನ ಒಳಗಿದ್ದು ವಿರಾಟ್ ರೂಪದಲ್ಲಿ ಇದ್ದು ಪರಮಾತ್ಮನೇ ಇದೆಲ್ಲವನ್ನು ಮಾಡಿಸ್ತಾನೆ. ಅದೇ ತರ ಶಿವರೂಪದಲ್ಲಿ ಶಿವ ಎನ್ನತಕ್ಕ ಪರಮಾತ್ಮನ ರೂಪ, ಅವನು ಆ ಶಿವ ಎನ್ನತಕ್ಕ ಪರಮಾತ್ಮನ ರೂಪ ಶಿವನ ಒಳಗೆ ಇದ್ದು ಸಂಹಾರ ಕ್ರಿಯೆಯನ್ನು ಕೂಡ ಪರಮಾತ್ಮನೇ ಮಾಡಿಸ್ತಾನೆ. ಇದ್ರ ಯಾವ ಸಂಶಯವೂ ಬೇಡ. ದಾಸರು ಹೇಳ್ತಾರೆ ನೋಡಿ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಹಾಗೆ. ಅದು ನೋಡಿ, ಇಲ್ಲಿಂದಲೇ ಬಂದದ್ದು. ಶಿವನ ಪ್ರೇರಣೆ ಮಾಡ್ತಾನೆ, ಅದರಿಂದ ಶಿವ ಪ್ರಳಯವನ್ನು ಮಾಡುತ್ತಾನೆ. ವಿಷ್ಣು ರೂಪದಿಂದ ಸ್ವತಃ ತಾನೇ ಪಾಲನೆಯನ್ನು ಮಾಡ್ತಾನೆ. ಮತ್ತು ಶ್ರೀದೇವಿ, ಭೂದೇವಿ, ದುರ್ಗಾದೇವಿ 3 ರೂಪಗಳು ಪರಮ ಲಕ್ಷ್ಮಿಯ ರೂಪ. ಆ 3 ರೂಪದಿಂದ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನ ನಿಯಮನ ಮಾಡುತ್ತಾ ವಿಷ್ಣು, ಬ್ರಹ್ಮ, ಶಿವ ಮತ್ತು ನಾಮಗಳಿಂದ ತಾನೇ ಬಳಸಿಕೊಂಡು ಪಾಲನೆ, ಸೃಷ್ಟಿ, ಲಯ ಎಲ್ಲವನ್ನು ಪರಮಾತ್ಮ ಮಾಡುತ್ತಾನೆ ಹಾಗೆ ಅಂತ ಒಟ್ಟು ವಿಚಾರ. ನೋಡಿ, ನಿತ್ಯಂ ಗೃಹೀತ ಸತ್ವಾದ್ಯಾಹ ಜೀವವದ್ ಜಡವನ್ನತು ಮಿಥ್ಯಾಮಾನ ಸ್ವರೂಪತ್ವಾತ್ ಸ್ವಾತಂತ್ರ್ಯಾತ್ ಬಹಿರೇವತು ಇತಿ ಬ್ರಹ್ಮತರ್ಕೆ ಹಾಗೆ ಅಂತ ಆಚಾರ್ಯರು ಕೂಡ ಪರಮಾತ್ಮನೇ ಪ್ರಕೃತಿಯನ್ನ ಗ್ರಹಣ ಮಾಡಿ ಸೃಷ್ಟಿ ಮಾಡ್ತಾನೆ. ಅದರಿಂದ ಪ್ರಕೃತಿಯ ವಿಕಾರವೇ ಈ ಜಗತ್ತು ಹೊರತು ಇದೇನೋ ಹಗ್ಗವನ್ನ ನೋಡಿ ಹಾವು ಅಂತ ಕಂಡಂತೆ ಭ್ರಮಿಸಿದ್ದು ಅಂತ ನಾವು ಬಳಸಬಾರ್ದು. ಹಗ್ಗವನ್ನು ನೋಡಿ ಹಾವನ್ನು ಕಂಡಂತೆ ಇಲ್ಲ ಈ ಸೃಷ್ಟಿ. ಇದು ಪ್ರಕೃತಿಯ ವಿಕಾರದಿಂದ, ಪ್ರಕೃತಿಯಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ, ಅಹಂಕಾರ ತತ್ವದಿಂದ ಪಂಚಭೂತ. ಇದ್ಯಾವುದು ಮಾಯಾ ಅಲ್ಲ, ಇದ್ಯಾವುದು ಅಜ್ಞಾನದ ಕಾರ್ಯ ಅಲ್ಲ. ಇದೆಲ್ಲವೂ ಪರಮಾತ್ಮನಿಂದ ಪ್ರೇರಿತರಾಗಿ ಮಾಡಲ್ಪಟ್ಟ ಸತ್ಯಭೂತವಾದ ವಿಚಾರಗಳು ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು ಪರಮಾತ್ಮ ಹೇಳ್ತಾ ಇದ್ದಾರೆ. ಇತಿತೇ ಅಭಿಹಿತಂ ತಾತ ಯಥೇದಂ ಅನುಪೃಚ್ಛಸಿ ನಾಣ್ಯದ್ ಭಗವತಃ ಕಿಂಚಿತ್ ಭಾವ್ಯಂ ಸದಸತಾತ್ಮಕಂ. ನಾರದ, ಈ ರೀತಿಯಾಗಿ ನೀನೇನು ಪ್ರಶ್ನೆ ಮಾಡಿದಿ ಅದೆಲ್ಲದಕ್ಕೂ ಕೂಡ ನಾನು ಉತ್ತರವನ್ನ ಕೊಟ್ಟಿದ್ದೇನೆ ಹಾಗೆ ಅಂತ. ಅದನ್ನು ಕೂಡ ನಾನು ಪೂರ್ತಿ ಹೇಳಿಲ್ಲ, ಸ್ವಲ್ಪ ಮಟ್ಟಿಗೆ ಹೇಳಿದ್ದೇನೆ. ಅದರಿಂದ ವ್ಯಕ್ತಾವ್ಯಕ್ತ ಪ್ರಪಂಚ, ಕೆಲವುದು ವ್ಯಕ್ತವಾಗಿ ಕಾಣಿಸ್ತವೆ, ಆಕಾಶ, ಗಾಳಿ ಮುಂತಾದವುಗಳೆಲ್ಲ ಅವ್ಯಕ್ತವಾಗಿ ಇರತಕ್ಕ ಪ್ರಪಂಚ. ಇದು ವ್ಯಕ್ತಾವ್ಯಕ್ತ ಪ್ರಪಂಚ, ಸದಸದಾತ್ಮಕಂ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದೂ ಕೂಡ ಭಗವಂತನನ್ನು ಬಿಟ್ಟು ಸ್ವತಂತ್ರವಾಗಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಣ್ಯದ್ ಭಗವತಃ ಕಿಂಚಿತ್ ಭಾವ್ಯಂ. ಪರಮಾತ್ಮನನ್ನು ಬಿಟ್ಟು ಇದು ಯಾವುದು ಇರ್ಲಿಕ್ಕೂ ಸಾಧ್ಯ ಇಲ್ಲ, ಕೆಲಸ ಮಾಡಲಿಕ್ಕೂ ಸಾಧ್ಯ ಇಲ್ಲ ಹಾಗೆ ಅಂತ ಬ್ರಹ್ಮದೇವರ ಡಿಕ್ಲರೇಷನ್ ಇದು.
ಇದರ ಮೇಲೆ ಸ್ವಲ್ಪ ವಿಚಾರ. ಅಂದರೆ ಈ ಸೃಷ್ಟಿಯ ವಿಚಾರವನ್ನ ನಾವು ಯಾಕೆ ಮತ್ತೆ ಮತ್ತೆ ಕೇಳಬೇಕು ಹಾಗೆ ಅಂತ ಹಿಂದೆ ಬಂದಿದೆ ಇದು ಸೃಷ್ಟಿಯ ವಿಚಾರ. ಭಾಗವತದಲ್ಲಿ ಬಂದಿದೆ. ತಿರುಗಿ ಯಾಕೆ ಇಲ್ಲಿ ಇದನ್ನು ಮಂಡಿಸಿದರು ಅಂತ ಒಂದು ಪ್ರಶ್ನೆ ಬರ್ತದೆ ನಮಗೆ. ಇದಕ್ಕೆ ನನ್ನ ಅನಿಸಿಕೆ ಇದು. ಯಾಕೆ ಇದನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ ಅಂದರೆ, ನಮಗೆ ಈ ಪದಾರ್ಥಗಳು, ಈ ಶರೀರ ಇದು ಯಾರ್ದು, ನಂದು ಅಂತ ನಮಗೆ ಒಂದು ಮಮತೆ ಬಂದ್ಬಿಡುತ್ತದೆ ನೋಡಿ. ಆ ಮಮತೆ ಬರಬಾರ್ದು. ಇದು ಯಾವುದು? ಇದು 24 ತತ್ವಗಳಿಂದ ಆದ ಶರೀರ. ಇದು ನಮ್ದೇನು ಬಂತು? ನಮ್ಮಿಂದ ಮಕ್ಕಳು ಹುಟ್ಟಿದ್ರು, ಅದು ಕೂಡ 24ರ ಗುಂಪೆ. ಅದರಿಂದ ನಾವು ಯಾವ್ಯಾವುದು ಪ್ರಪಂಚದಲ್ಲಿ ನೋಡ್ತೀವಿ, ಮ್ಯಾಕ್ಸಿಮಮ್ ಅಂದರೆ 20. ಎಲ್ಲ ಪದಾರ್ಥಗಳಲ್ಲೂ 24 ತತ್ವಗಳು ಸೇರಿದೆ ಅಂತ ಹೇಳಿಕ್ ಬರೋದಿಲ್ಲ. ಪಂಚಭೂತಗಳಿಂದ ಆದದ್ದಂತೂ ಇದೆ. ಅದರಿಂದ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅವರವರ ಅದೊಂದು ರೀತಿಯಾಗಿ ಬೋನಸ್ ಇದ್ದ ಹಾಗೆ. ಹೆಚ್ಚು ಸಾಧನೆ ಪುಣ್ಯ ಮಾಡಿದವರಿಗೆ ಹೆಚ್ಚು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳನ್ನು ಕೊಡ್ತಾ ಬರ್ತಾ ಇದ್ದಾನೆ ಪರಮಾತ್ಮ. ಆದರೆ ಒಟ್ಟು 24 ಸೇರ್ತದೆ. ಇದು 24 ಬಿಟ್ಟು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಈ 24 ತತ್ವಗಳು ಕೂಡ ಸ್ವತಂತ್ರವಾಗಿ ತಾವು ಹುಟ್ಲಿಕ್ಕೂ ಆಗೋದಿಲ್ಲ. ಪ್ರಕೃತಿಯ ವಿಕಾರ, ಪ್ರಕೃತಿಯೊಳಗೆ ಪ್ರವೇಶ ಮಾಡಿ ಅದನ್ನ ವಿಕಾರಗೊಳಿಸಿ ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳನ್ನೆಲ್ಲ ಸೃಷ್ಟಿ ಮಾಡಿದವ ಪರಮಾತ್ಮನೇ. ಮತ್ತು ಆ 24 ತತ್ವಗಳು ಸೃಷ್ಟಿಯಾದ ಮೇಲೆ ಅವುಗಳು ಒಟ್ಟುಗೂಡಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗಲಿಲ್ಲ. 24 ತತ್ವಗಳು, ಆ ತತ್ವಗಳಿಗೆ ಅಭಿಮಾನಿ ದೇವತೆಗಳು, ಇವರೆಲ್ಲರೂ ಸೇರಿಯೂ ಕೂಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗಲಿಲ್ಲ. ಅವರು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಮತ್ತೆ ಆ 24 ತತ್ವಗಳಲ್ಲಿ ಕೇಶವಾದಿ ರೂಪ, ನಾವೇನು ಆಚಮನ ಮಾಡುವಾಗ ಹೇಳ್ತೀವಿ ಕೇಶವ, ನಾರಾಯಣ, ಮಾಧವ ಅಂತ 24 ರೂಪ. ಆ 24 ರೂಪಗಳೇ ಆ 24 ತತ್ವಗಳಲ್ಲಿ ಇರೋದು. ಅದರ ಒಳಗೆ ಪ್ರವೇಶ ಮಾಡಿ ಮತ್ತೆ ಬ್ರಹ್ಮಾಂಡದ ಸೃಷ್ಟಿಯನ್ನ ಮಾಡ್ತಾನೆ ಹಾಗೆಂತ. ಬ್ರಹ್ಮನ ಒಳಗೆ ವಿರಾಟ್ ರೂಪದಿಂದ, ಬ್ರಹ್ಮ ಎನ್ನುವ ಹೆಸರಿನಿಂದ ಪರಮಾತ್ಮನೇ ಮಾಡ್ತಾನೆ. ಶಿವರೂಪನಿಂದ ಲಯವನ್ನ ಮಾಡ್ತಾನೆ. ವಿಷ್ಣು ಸ್ವತಃ ತಾನೇ ಇದ್ದು ಪಾಲನೆಯನ್ನು ಮಾಡ್ತಾನೆ ಹಾಗೆ ಅಂತ ಒಟ್ಟು ವಿಚಾರ. ಇದರಿಂದ ನಮಗೆ ಆಯ್ತು, ದೇವರೇನೋ ಮಾಡ್ಕೊಂಡು ಹೋದ, ಬ್ರಹ್ಮದೇವರು ಹೇಳಿದರು, ನಮಗೂ ಇದಕ್ಕೆ ಏನ್ ಸಂಬಂಧ ಹಾಗೆಂದ್ರೆ, ಈ ಮಮತೆಯನ್ನ ತೆಗಿ ಅಂತ. ಮಮತೆ ಯಾಕೆ ಬಂತು? ನಮ್ದು ಯಾವ್ದು ಜೀವ ಈ ಶರೀರದಲ್ಲಿ ಎಲ್ಲಿ ಇದ್ದಾನೆ? 24 ತತ್ವ ಮಧ್ಯದಲ್ಲಿ ಜೀವ ಬಂದೇ ಇಲ್ಲ ನೋಡಿ. ಅದರಿಂದ ಈ ದೇಹ ಇದು ನನ್ನದು, ಹೌದು, ನನಗಾಗಿ ಕೊಟ್ಟಿದ್ದಾನೆ ದೇವರು, ಅಷ್ಟು ಸತ್ಯ. ನನಗೆ ಕೊಟ್ಟಿರುವ ದೇಹ ಇದು. ಅದೇ ತರ ನನಗೆ ಕೊಟ್ಟಿರುವ ಮನೆ ಇದು. ಹಾಗಂದು ಕೂಡಲೇ ಇದು ನಂದು ಅಂತ ನಾವು ಹೇಳಬಾರ್ದು. ಮತ್ತೆ ನನಗೆ ಕೊಟ್ಟಿದ್ದಾನೆ, ನಂದಲ್ಲ, ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ. ದೇವರು ಕೊಟ್ಟಿದ್ದಾನೆ, ಅದರಿಂದ ಇದು ಯಾರ್ದಿದು? ದೇವರದಿದು. ದೇವರು ಈ ಮನೆ ಕೊಟ್ಟಿದ್ದಾನೆ ನೋಡಿ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲವೂ ಪಿಂಡಾಂಡದಲ್ಲಿ ಇದೆ. ಬ್ರಹ್ಮಾಂಡವೂ 24 ತತ್ವಗಳಿಂದ ಆದದ್ದು, ಈ ಶರೀರವೂ ಕೂಡ 24 ತತ್ವಗಳಿಂದ ಆದದ್ದು. ಯಾವ ಕಾರಣದಿಂದ ಈ ಶರೀರ ನಮ್ಮದಲ್ಲ, ಈ ಬ್ರಹ್ಮಾಂಡ ನಮ್ಮದಲ್ಲ, ಇದು ಯಾವುದು ನಮ್ಮದಲ್ಲ, ಇದು ನಮ್ಮ ದೇವರು ಕೊಟ್ಟಿದ್ದಾನೆ, ಬಳಸ್ಕೋ ಹಾಗೆ ಅಂತ. ನಾವು ಅದನ್ನ ಬಿಟ್ಬಿಟ್ಟು ನಮ್ದು 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 ಅಂತ ನಾವು ಸಂಸಾರದಲ್ಲಿ ಇರೋದಕ್ಕೆ ಕಾರಣವೇ ಈ ಮಮತೆ. ಅದರಿಂದ ಮತ್ತೆ ಮತ್ತೆ ದೇವರು ಸೃಷ್ಟಿಯನ್ನು ಹೇಳಿ, ಸೃಷ್ಟಿಯ ವಿಚಾರವನ್ನು ಹೇಳಿ, ಇದು 24 ತತ್ವಗಳಿಂದ ಆದ ಗುಂಪು, ಇದು 24ರ ಗುಂಪು, 24ರ ಗುಂಪು ಅಂತ ಮರಿಬೇಡ ಅಂತ. ಅದಕ್ಕೆ ಎಷ್ಟು ಸಾರಿ ಆಚಮನ ಮಾಡ್ತೀವಿ ನೋಡಿ. ಒಂದು ಸಂಧ್ಯಾವಂದನೆ ಮಾಡುವಾಗ, ಯಾವುದೇ ಕ್ರಿಯೆ ಮಾಡುವಾಗ, ಇದು 24 ತತ್ವ, ಆ 24 ತತ್ವಗಳನ್ನ ನೇಮನ ಮಾಡತಕ್ಕವ ಕೇಶವಾದಿ ರೂಪ ನಾನಿದ್ದೇನೆ, ನನ್ನನ್ನ ಸ್ಮರಿಸಿಕೋ, ಭಗವದ್ಗೀತೆಯಲ್ಲಿ ಹೇಳಿದ ನೋಡಿ, ಮನ್ಮನಾಭವ ಹಾಗೆ. ಅದರಿಂದ ಒಂದು ಸರಿಯಾಗಿ ಆಚಮನ ಮಾಡಿದರೆ ಅದರ ಆ ಆಚಮನದ ಹಿನ್ನೆಲೆಯಲ್ಲಿ ಇರತಕ್ಕ ವಿಚಾರ ನೋಡಿ, ಅದು ಬ್ರಹ್ಮದೇವರೇ ವ್ಯಾಖ್ಯಾನ ಮಾಡಬೇಕು. ಆ 24 ತತ್ವಗಳು ಯಾವುದು, ಅದು ಹೇಗೆ ಕೆಲಸ ಮಾಡಿತ್ತು, ಪರಮಾತ್ಮ ಹೇಗೆ ಪ್ರೇರಣೆ ಮಾಡ್ತಾನೆ, ಅದನ್ನು ಸ್ವಲ್ಪನೇ ಹೇಳಿದ್ದೀವಿ ಅಂತಾರೆ ಅವರು. ಅದು ಇನ್ನು ಎಷ್ಟು ವಿಚಾರ ಇರಬೇಕು ಹಾಗೆ. ಅದರಿಂದ ಈ ನಾನು ಎನ್ನುವುದನ್ನು ಬಿಡಬೇಕು. ನಾನು, ನನ್ನದು, ಯಾವುದು ನಮ್ಮದು? ಒಳಗಿದ್ದು ಪರಮಾತ್ಮ ಮಾಡಿಸ್ತಾನೆ ಎಲ್ಲವನ್ನು. ಅದನ್ನ ಮತ್ತೆ ನಾವು ಸಂಸಾರದಲ್ಲಿ ಇರೋದಕ್ಕೆ ಕಾರಣವೇ ಅದು. ಅದರಿಂದ
ಮತ್ತೆ ಮತ್ತೆ ಸೃಷ್ಟಿಯ ವಿಚಾರ ಯಾಕೆ ಬಂತು ಹಾಗೆಂದ್ರೆ ನಮ್ಮಲ್ಲಿ ಇರುವ ಆ ಮಮತೆಯನ್ನ ಅದನ್ನ ರೂಟ್ ಔಟ್ ಮಾಡೋದಕ್ಕೆ, ತೆಗೆದುಹಾಕೋದಕ್ಕೆ ಪರಮಾತ್ಮ ಸೃಷ್ಟಿಯ ವಿಚಾರವನ್ನ ನಾವು ಮತ್ತೆ ಮತ್ತೆ ಕೇಳಬೇಕು ಹಾಗೆ ಅಂತ. ಇಷ್ಟು ವಿಚಾರ. ಮುಂದಿನದ್ದು ನಾಳೆ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.